ಕಾವೇರಿ ಇಶ್ಯೂ. ಇವತ್ತು ಕಾವೇರಿ ನೀರು ಕರ್ನಾಟಕದಲ್ಲಿ ಹುಟ್ಟಿರೋದು, ಫಸ್ಟು ಕರ್ನಾಟಕಕ್ಕೆ ಸೇರ್ಬೇಕಾಗಿರೋದು. ಇರೋವಾಗ ನಾವು ಕೊಟ್ಟಿದ್ದೀವಿ, ಇಲ್ದಿರೋ ಗೆಲ್ಕೊಡೋದು. ನಮ್ಮ ತಂದೆ ತಾಯಿಗೆ ನಾವು ಉಪವಾಸ ಇಟ್ಟು ಪಕ್ಕದ ಮನೆ ತಂದೆ ತಾಯಿ ಊಟ ಹಾಕೋದು ಎಷ್ಟು ಮಟ್ಟಿಗೆ ಸರಿ? ಫಸ್ಟು ನಮ್ಮನೆಯವರು ಮುಖ್ಯ ಅಲ್ಲ. ಹಳ್ಳಿಯ ರೈತರು ಬದುಕೋಸ್ಕರ ನಮ್ಮ ರೈತರನ್ನ ಸಾಯಿಸೋದು ಎಷ್ಟು ಮಟ್ಟಿಗೆ ಸರಿ? ತಮಿಳುನಾಡು ಅವರು ಯಾವತ್ತು ಪ್ರೀತಿಯಿಂದ ಕೇಳಬೇಕು. ಪ್ರೀತಿಯಿಂದ ಕೇಳಿದ್ರೆ ಕಾವೇರಿ ನೀರಲ್ಲಿ ಬಿಸ್ಲರಿ ನೀರೇ ಕೊಡ್ತೀವಿ ನಾವು, ಅಧಿಕಾರದಿಂದ ಕೇಳ್ಬೋದು. ಆಮೇಲೆ ಇಲ್ಲಿ ಕರ್ನಾಟಕದವ್ರು ನಾನು ಹೇಳೋದಿಷ್ಟೇ, ದಯವಿಟ್ಟು ಈ ಕಾವೇರಿ ನೀರಿನ ವಿಷಯದಲ್ಲಿ ತಮಿಳುನಾಡು ಜೊತೆ ಅಥವಾ ತಮಿಳಿಯನ್ಸ್ ಜೊತೆ ಜಗಳಗಳು ಆಡಬೇಡಿ. ನೀವು ಜಗಳ ಆಡಬೇಕು ಅನ್ನೋದಂದ್ರೆ ವಿರೋಧವಾಗಿರ್ಬೇಕಾಗಿರೋದು ತಮಿಳುನಾಡು ಗೌರ್ಮೆಂಟ್ ಮೇಲೆ, ತಮಿಳವ್ರ ಮೇಲಲ್ಲ ಅಥವಾ ತಮಿಳುನಾಡು ಮೇಲಲ್ಲ. ಯಾಕಂದ್ರೆ ಇದ್ರಲ್ಲಿ ತಪ್ಪು ಹೇಳ್ತಿರೋದು ಗೌರ್ಮೆಂಟ್ ಅವರಿಂದ. ದಯವಿಟ್ಟು ಹೇಳ್ತೀನಿ, ನಮ್ಮ ನೀರು ಕಾವೇರಿ ನೀರು ನಮ್ಮ ನೀರು. ಆ ನೀರಿಗೋಸ್ಕರ ನಮ್ಮವ್ರಿಗೆ ನೋವಾಗ್ತಿದೆ. ಇವತ್ತು ಎಷ್ಟು ಗಲಾಟೆಗಳು, ಎಷ್ಟು ಜನರು, ಎಷ್ಟು ಪ್ರಾಣ ಹೋಯಿತು, ಎಷ್ಟು ಹಾನಿ ಆಯಿತು. ಹೌದು, ಬಟ್ ಒಂದು ನೀವು ಅರ್ಥ ಮಾಡ್ಕೊಳ್ಳಿ, ಯಾವತ್ತು ನಾವು ಕಾವೇರಿ ನೀರು ಬಿಟ್ಟಿದ್ದೀರೋ KRS ಇಂದ, ಅವತ್ತು ಕರ್ನಾಟಕದಲ್ಲಿ ಮಳೆ ಆಗಿದೆ, ಮಳೆ ಆಗ್ತಾನೆ ಇದೆ. ಯಾಕಂದ್ರೆ ದೇವರು ನಮ್ಮ ಪರವಾಗಿ ಇದೊಂದು ಗಮನಿಸ್ಬೇಕು. ಅದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ.